ನಾನು ನಿಂಗೊಂದು ಮಾತು ಹೇಳ್ತಾ ಇದ್ದೀನಿ. ಅದಕ್ಕೆ ಎಲ್ಲ ಅಕ್ಕನ ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ವಾಸು ಫಾರಿನಿಗೆ ಹೋಗ್ತಾ ಇದ್ದಾನೆ, ನೀನು ಅವನ ಜೊತೆ ಹೋಗಬೇಕು. ಈ ಮಾತನ್ನ ನೀವು ವಾಸುನೇ ಕೇಳಬೇಕಾಗಿತ್ತು. ಅದಕ್ಕೆ ನಾನು ಅವನ ಜೊತೆ ಹೋಗೋದು ಅವನಿಗೆ ಇಷ್ಟ ಇದೆಯೋ ಇಲ್ವೋ. ಇಬ್ಬರು ಹೀಗೆ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಯುದ್ಧ ಮಾಡಿದ್ರೆ ಹೇಗೆ ದೇವ್ಕಿ? ವಾಸುನು ಇದೇ ಪ್ರಶ್ನೆ ಕೇಳ್ತಾ ಇದ್ದಾನೆ, ದೇವ್ಕಿಗೆ ಇಷ್ಟ ಇದೆಯೋ ಇಲ್ವೋ ಅಂತ. ಈಗ ನೀನು ತಗೊಳ್ಳೋ ತೀರ್ಮಾನದ ಮೇಲೆ ಇಡೀ ನಿನ್ನ ಬದುಕಿನ ಪ್ರಶ್ನೆ ನಿಂತಿದೆ ಅನ್ನೋದು ನಿಂಗೆ ಚೆನ್ನಾಗಿ ನೆನಪಿರಲಿ. ಗಂಡ ಹೆಂಡತಿನ ಮೇಲೆ ಒಬ್ಬರಾದರೂ ತಗ್ಗಿ ಬಗ್ಗೆ ನಡಿಬೇಕಾಗತ್ತಪ್ಪ. ತಗ್ಗಿ ಬಗ್ಗೆ ನಡೆಯೋದಕ್ಕೆ ನನಗೆ ತೊಂದರೆನೂ ಇಲ್ಲ, ಅವಮಾನನೂ ಇಲ್ಲ. ನೆಲದವರೆಗೆ ಬಗ್ಬೋದು, ಇನ್ನೂ ಬಗ್ಗು ಅಂದರೆ ಪ್ರಾಮಾಣಿಕವಾಗಿ ಹೇಳಿ ವಿದ್ಯಾಧರ್, ನನ್ನಿದೇನಾದರೂ ಸಮಸ್ಯೆ ಆಗಿದೆಯಾ? ಈ ಒಂದು ವಿಚಾರದಲ್ಲಿ ಹೊರಟಾಗಿ ಹೇಳಿದ್ದೀನಿ, ನಿಜ. ಯಾವ ಗಂಡ ಸಹಿಸ್ಕೋತಾನೆ ಹೇಳಿ? ನೀವು ಸಹಿಸ್ಕೋತೀರಾ? ಗಿಫ್ಟ್ ಚೆಕ್ ಕೊಡೋದು, ಅವಳನ್ನ ಮನೆ ಕರೆಯೋದು, ಇವಳು ಹೋಗೋದು ತೀರಾ ಅಸಂಬದ್ಧ. ವಾಸು, ಅವಳು ಮತ್ತೆ ಅಲ್ಲಿಗೆ ಹೋಗೋದನ್ನು ನಾನು ವಿರೋಧಿಸ್ತೀನಿ, ಅದು ತಪ್ಪೇ. ಆದರೆ ರಘು ತೋರಿಸೋ ವಿಶ್ವಾಸನ ನೀವು ತೀರಾ ಕೀಳು ಮಟ್ಟದಲ್ಲಿ ನೋಡಬಾರ್ದು. ಇಲ್ಲ ವಿದ್ಯಾಧರ್, ಈ ವಿಚಾರದಲ್ಲಿ ನೀವು ನನಗೆ ಸ್ವಾರ್ಥಿ ಅಂತ ಬೇಕಾದರೂ ಕರಿ, ನನಗೇನು ಬೇಜಾರಿಲ್ಲ. ಪೊಸೆಸಿವ್ ಅಂತ ನನ್ನನ್ನು ಹಂಗಿಸಿ. ಆದರೆ ನಾನು ದೇವಕಿಗೆ ನಿಷ್ಠನಾಗಿದ್ದೇನೆ. ಅವಳಿಂದ ಅದನ್ನೇ ಬಯಸೋದು ನನ್ನ ಹಕ್ಕು. ಫ್ರೆಂಡ್ಸ್ ಮಧ್ಯೆ ಹಕ್ಕು ಚಲಾಯಿಸೋದು ಸರಿನಾ? ನಾವು ಗೆಳೆಯರ ಥರ ಇದ್ವಿ. ಗಂಡ ಹೆಂಡತಿ ಗೆಳೆಯರಾಗಿರಬೇಕು ನಿಜ, ಆದರೆ ಅದೇ ಸಮಯದಲ್ಲಿ ಗಂಡ ಹೆಂಡತಿ ಅನ್ನೋ ಸಂಬಂಧನೂ ಮರಿಬಾರ್ದು. ಫ್ರೆಂಡ್ಸ್ನ ಬೇಕಾದರೆ ಬಿಟ್ಬಿಡ್ತೀವಿ, ಆದರೆ ಗಂಡ ಹೆಂಡತಿ ಮಧ್ಯೆ ಅದಕ್ಕಿಂತ ಬೇರೆಯದ್ದೇ ಆದ ಬಾಂಧವ್ಯ ಇರುತ್ತೆ. ಆ ಬಾಂಧವ್ಯ ಹಾಗೆ ಉಳಿಬೇಕು ಅನ್ನೋದೇ ನನ್ನ ಆಸೆ. ಇದುವರೆಗೂ ಏನೇನೆಲ್ಲ ಆಗೋಯ್ತು ಬಿಡಿ, ಅದೆಲ್ಲ ಮುಂದಿನ ಜೀವನಕ್ಕೆ ಪಾಠ ಮಾತ್ರ. ವಾಸು, ಮುಂದೆ ತಪ್ಪು ಮಾಡದೆ ಬದುಕೋದಕ್ಕೆ ಆದ ಅನುಭವ ಅಂತ ಅನ್ಕೊಳ್ಳಿ. ವಾಸು, ನೀವು ಜರ್ಮನಿಗೆ ಹೋಗೋದಾದ್ರೆ ಜೊತೆಲಿ ದೇವಕಿನೂ ಬರ್ತಾಳೆ, ಏನಂತೀರಿ? ನಂದೇನೂ ಅಭ್ಯಂತರ ಇಲ್ಲ. ಹಾಗನ್ಬೇಡಿ, ದೇವಕಿನೂ ಬರಬೇಕು ಜೊತೆಲಿ ಅನ್ನಿ. ಬಾಂಧವ್ಯ ಅಂದ್ರೆ ಅದು. ನಾನು ಅಲ್ಲಿಗೆ ಹೋಗಿ ಸೆಟ್ಲ್ ಆದಮೇಲೆ ಅವಳನ್ನ ಕರ್ಸ್ಕೋತೀನಿ. ಆದರೆ ಅವಳು ಮತ್ತೆ ಮತ್ತೆ ರಘು ಮನೆಗೆ ಹೋಗಬಾರ್ದು. ಅವಳು ಕದ್ದು ಮುಚ್ಚಿ ಬದುಕೋದು ನನಗಿಷ್ಟ ಇಲ್ಲ. ಹೌದು, ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಅವ್ರವ್ರ ಕಷ್ಟನ ಅವರವರೇ ಪರಿಹಾರ ಮಾಡ್ಕೊಳ್ಳಿ. ವಾಸುನ ನೀನು ಬರೋದು ಇಷ್ಟ ಇದೆಯಾ ಅಂತ ಕೇಳಬಾರ್ದು. ಸರಿ.
ಯಶು? ವಾಸು ಏನಂದ? ಅವ್ನು ಫೋನ್ ಮಾಡಿದಾಗಲೇ ಅಂದ್ಕೊಂಡೆ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಅಂತ. ಕಿತಾಪತಿ ಮಾಡಿದ್ದು ಅವನಲ್ಲ, ನೀನು. ನಾನೇನು ಮಾಡಿದೆ ಯಶು? ನೀನು ಹೇಳ್ದಕ್ಕೆಲ್ಲ ಒಪ್ಕೊಂಡಿದ್ದೀನಿ. ವಾಸು ಜೊತೆ ದ್ವೇಷ ಬೇಡ ಅಂತ ಹೇಳಿದೆ. ಆಯ್ತು, ಮಾಡಲ್ಲ ಅಂತಿದ್ದೀನಿ. ಖಂಡಿತ ಮಾಡಲ್ಲ ಯಶು. ಆದ್ರೆ ಇನ್ನೊಂದು ವಿಷಯ ಹೇಳಲೇ ಇಲ್ಲ, ದೇವ್ಕಿ ಬಗ್ಗೆ. ದೇವಕಿ ಬಗ್ಗೆನಾ? ದೇವಕಿ ಬಗ್ಗೆ ಏನಿದೆ ಯಶು? ಮತ್ತೆ ಮತ್ತೆ ಅವಳ ವಿಷಯನೇ ಯಾಕೆ ಎತ್ತೀಯ? ಏನಾಗಿದೆ ನಿನಗೆ? ದೇವಕಿಗೆ ನಾನು ಫೋನು ಮಾಡಿಲ್ಲ, ಮೀಟು ಮಾಡಿಲ್ಲ. ಮೊನ್ನೆ ಮಗು ನೋಡೋಕೆ ಬಂದಿದ್ಲಲ್ಲ, ಅವತ್ತೇ ಕೊನೆ ಅವಳ ಜೊತೆ ಮಾತಾಡಿದ್ದು. ನಾನು ಹೇಳ್ತಾ ಇರೋದು ಅದಲ್ಲ, ಗಿಫ್ಟ್ ಚೆಕ್. ಸಾರಿ, ಮರ್ತೇ ಬಿಟ್ಟಿದ್ದೆ. ಅವಳದ್ರ ವಾಪಸ್ ಕೊಟ್ಟಿದ್ದಾಳೆ ಯಶು? ವಾಪಸ್ ಕೊಟ್ಟಿರೋದನ್ನ ಮರ್ತಿರ್ಬೋದು, ಆದ್ರೆ ಕೊಟ್ಟ ಅಮೌಂಟ್ನ ಮರ್ತಿರಲ್ಲ ಅಲ್ವಾ? ಅಮೌಂಟಾ? ಏನು ಅಮೌಂಟ್ ಯಶು? ಕೊಡುವಾಗ್ಲೂ ಹೇಳಲಿಲ್ಲ, ವಾಪಸ್ ಅವಳು ಕೊಟ್ಟಾಗ್ಲೂ ಹೇಳಲಿಲ್ಲ. ಕಡೆಗೆ ಕೊಟ್ಟ ಅಮೌಂಟ್ ಎಷ್ಟು ಅನ್ನೋದು ಕೂಡ ನನ್ನ ಹತ್ರ ಮುಚ್ಚಿಟ್ಟೆ ಅಲ್ವಾ? 5 ಲಕ್ಷ ಕೊಟ್ಟು 1 ಲಕ್ಷ ಕೊಟ್ಟೆ ಅಂತ ಹೇಳೋ ಅಗತ್ಯ ಏನಿತ್ತು? ಓ, ಕೃತಜ್ಞತೆ ಜಾಸ್ತಿ ಆಗಿತ್ತಾ? ನನಗೂ ಹೇಳದೇ ಇರೋಷ್ಟು ಜಾಸ್ತಿ. ಹೇಗೆ ಅವಳದನ್ನು ವಾಪಸ್ ಕೊಟ್ಟಿದ್ದಾಳಲ್ವ ಯಶು? ಈಗ ಆ ವಿಷಯ ಯಾಕೆ ಹೇಳು? ನಾಚಿಕೆ ಆಗಲ್ವಾ ರಘು ನಿನ್ಗೆ? ಹೆಂಡತಿ ಹತ್ರ ಸುಳ್ಳು ಹೇಳೋದಿಕ್ಕೆ? ಬೇರೆ ಹೆಣ್ಣಿಗೆ ಹಣ ಕೊಡೋದು ತಪ್ಪು, ಅದ್ರಲ್ಲೂ ಹೆಂಡತಿಗೆ ಗೊತ್ತಿಲ್ಲದೆ ಕೊಟ್ರೆ ಅದಕ್ಕೆ ಬೇರೆನೆ ಅರ್ಥ ಬರುತ್ತೆ, ಗೊತ್ತಾ? ದೇವ್ಕಿ ಹಣನ ವಾಪಸ್ ಕೊಟ್ಟು ತನ್ನ ಗೌರವ ಉಳಿಸ್ಕೊಡು. ಆದ್ರೆ ನೀನು ನನ್ನ ದೇವ್ಕಿ ಇಬ್ಬರ ಹತ್ರನೂ ಮರ್ಯಾದೆ ಕಳ್ಕೊಂಡೆ. ಈ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತ ನೀನ್ CID ಕೆಲಸ ಮಾಡೋ ಅಗತ್ಯ ಇಲ್ಲ. ವಾಸು ಬಾಯಲ್ಲೇ ಬಂತು. ಅವನೇನ್ ಬೇಕು ಅಂತ ಹೇಳಲಿಲ್ಲ, ಅಥವಾ ಅವನಿಗೆ ಬೇರೆ ಯಾವ ಉದ್ದೇಶನೂ ಇರಲಿಲ್ಲ. ಮಾತಾಡ್ತಾ ಮಾತಾಡ್ತಾ ವಿಷಯ ಹೊರಗೆ ಬಂತು. ಯಶು, ಅದು ಏನಾಯ್ತು ಅಂದ್ರೆ ವಾಸುಗೆ ಕಿರಿಕಿರಿ ಮಾಡಕ್ಕೆ. ಮತ್ತೊಂದು ಸುಳ್ಳು, ಮಹಾನ್ ಸುಳ್ಳುಗಾರ ನೀನು. ನಡಿ. ಯಶು, ನನ್ನ ಮಾತು ಕೇಳು. ಯಶು, ಪ್ಲೀಸ್. ಯಶು, ಯಶು, ನನ್ನ ಮಾತು ಕೇಳು. ಯಶು, ಯಶು, ನನ್ನ ಮಾತು ಕೇಳು. ಸಾರಿ ಯಶು, ಬಾಗಿಲು ತೆಗಿ. ಯಶು, ಪ್ಲೀಸ್ ಯಶು, ಬಾಗಿಲು ತೆಗಿ. ಯಶು, ಹಠ ಮಾಡಬೇಡ ಪ್ಲೀಸ್. ಬಾಗಿಲು ತೆಗಿ ಯಶು. ಯಶು, ಯಾವುದೋ ಇಂಟರ್ವ್ಯೂಗೆ ಹೋಗಿದ್ದೆಲ್ಲ, ಕೆಲಸ ಕನ್ಫರ್ಮ್ ಆಯ್ತಾ? ಕನ್ಫರ್ಮ್ ಆಗಿದೆ. ಅವ್ರ ಕಂಡೀಷನ್ಸ್ಗೆ ಓಕೆ ಅಂತ ಮೇಲ್ ಕಳಿಸಿದ್ರೆ ನಾಳೆನೇ ಆರ್ಡರ್ ಮಾಡಿ. ನೀನು ಇನ್ನೂ ಕಳಿಸಿಲ್ವಾ? ಇವತ್ತೋ ನಾಳೆನೋ ಕಳಿಸ್ಬೇಕು. ಹೋಗೋದಕ್ಕೆ 1 ತಿಂಗಳು ಟೈಮ್ ಇದೆ ಅಷ್ಟೇ. ನಿನಗೆ ನನ್ನ ಜೊತೆಗೆ ಬರೋದಕ್ಕೆ ಇಷ್ಟ ಇದೆಯಾ? ನನ್ನನ್ನೇ ಕೇಳ್ತಾ ಇದೆಯಲ್ಲ, ನಾನು ಬರೋದು ನಿನಗಿಷ್ಟ ಇದೆಯಾ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೋದಲ್ವಾ? ಹೌದು ಅಥವಾ ಇಲ್ಲ? ಯಾಕೆ ಏನೇನೋ ಮಾತಾಡಿ ವಾತಾವರಣ ಕೆಡಿಸ್ತೀಯಾ? ನಿನ್ನ ಪ್ರಶ್ನೆನೂ ಹಾಗೆ ಇಲ್ವಾ? ಆ ರೀತಿ ನಿರ್ಧಾರ ತಗೊಳ್ಳೋದಕ್ಕೆ ನಿನ್ನ ಮನಸ್ಸಾದ್ರೂ ಹೇಗೆ ಬಂತು? ಕೆಲವೊಂದ್ಸಲ ಬೇಜಾರಲ್ಲಿ ಏನೇನೋ ಮಾತುಗಳು ಬಂದ್ಬಿಡುತ್ತೆ. ಸಾರಿ ದೇವಕಿ, ಪ್ಲೀಸ್.
ಮೊನ್ನೆ ಯಶೋಧ ಕೊಟ್ಟರು ಅವ್ರ ಮನೆಯಲ್ಲಿ. ಯಶೋಧ ಕೊಟ್ರ? ಮತ್ತೀನು ಹೇಳಲೇ ಇಲ್ಲ? ರಘು ಕೊಟ್ಟಿಲ್ಲ ತಾನೆ? ಯಶೋ ಪ್ಲೀಸ್ ಬಾಗಿಲು ತೆಗಿ, ಬಾಗಿಲು ತೆಗಿ ಯಶೋ. ಇದೊಂದು ಮಿಸ್ಟೇಕ್ ಅಷ್ಟೇ, ನಾನು ಯಾವ ತಪ್ಪು ಮಾಡಲಿಲ್ಲ. ಯಶೋ ಯಶೋ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಯಶೋ. ನನ್ನ ಹಾರ್ಟ್ ಅಟ್ಯಾಕ್ಗೆ ಕಾರಣನೇ ವಾಸು. ಅವನು ಸ್ವಲ್ಪ ಉರ್ಸಿದ್ರೆ ಹೇಗೆ ಅಂತ ದೇವಕ್ಕೆ ಹೆಸರಿಗೆ ಚೆಕ್ ಕೊಟ್ಟೆ ಅಷ್ಟೇ. ಯಶೋ, ಆ 5 ಲಕ್ಷ ಚೆಕ್ ಕೊಟ್ಟಿದ್ದು ಕೂಡ ವಾಸು ಹೊಟ್ಟೆ ಉರ್ಸೋಕೆ ಅಂತಾನೆ. ಅದನ್ನು ನಿನ್ನ ಹತ್ರ ಹೇಳ್ತಾ ಇದ್ದಿದ್ದು ನನ್ನ ತಪ್ಪು ಒಪ್ಕೋತೀನಿ. ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಲ್ಲ. ಪ್ಲೀಸ್ ಬಾಗಿಲು ತೆಗಿ ಯಶೋ. ಯಶೋ, ಇದೇ ಕೊನೆ ಯಶೋ. ಇನ್ಮೇಲೆ ನಾನೇನಾದ್ರು ತಪ್ಪು ಮಾಡಿದ್ರೆ ನೀನು ಕ್ಷಮಿಸ್ಬೇಡ. ನಾನೇ ಹೇಳ್ತಾ ಇದ್ದೀನಲ್ಲ, ಯಾವ ಕಾರಣಕ್ಕೂ ಕ್ಷಮಿಸ್ಬೇಡ ಅಂತ. ಹೀಗೆ ಬಾಗಿಲು ಹಾಕೊಂಡು ಕೂತ್ರೆ ಹೇಗೆ ಯಶೋ? ಪ್ಲೀಸ್ ಯಶೋ, ಬಾಗಿಲು ತೆಗಿ. ವಾಸು ಮಾಡಿದ ಅಷ್ಟು ದೊಡ್ಡ ಅಪರಾಧಕ್ಕೆ ನಾನು ಚಿಕ್ಕ ತಪ್ಪು ಮಾಡಿದ್ದೀನಿ ಅಷ್ಟೇ, ಅರ್ಥ ಮಾಡ್ಕೋ. ಬಾಗಿಲು ತೆಗಿಯಮ್ಮ. ಯಶೋ, ಹೋಗ್ಲಿ, ನನ್ನ ಮಾತ್ರೆ ಏನಾದರೂ ಕೊಡ್ತೀಯಾ? BP ಮಾತ್ರೆ. ಯಶೋ ಪ್ಲೀಸ್, ಯಾಕೆ ಎದೆ ನೋಯ್ತಾ ಇದೆ? ಯಶೋ ಯಶೋ ಯಾಕೆ ಹಿಂಸೆ ಮಾಡ್ತೀಯ ರಘು?
ದಿನ ನೀವೆಲ್ಲ ನನ್ನನ್ನು ಆಡ್ಕೋತಾ ಇದ್ರಿ. ನಾನೇನೋ ತಪ್ಪು ಮಾಡಿದ್ದೀನಿ, ಮುಚ್ಚಿಡ್ತಾ ಇದ್ದೀನಿ ಅಂತ ಹಂಗ್ಸಿ ನಾನು ಕುಸ್ತೋಗೋ ರೀತಿ ಮಾಡಿದ್ರಿ. ಈಗ ಸೀರೆ ಗಿಫ್ಟ್ ಕೊಟ್ಟಿದ್ದನ್ನ ಮುಚ್ಚಿಟ್ಟಿದ್ಯಾ? ಇದ್ರ ಅಗತ್ಯ ಇತ್ತಾ? ವಾಸು, ಪದೇ ಪದೇ ನೀನ್ ರಘು ಹೆಸರಲ್ಲಿ ನನ್ನ ಚುಚ್ತಾ ಇದೆಯಾ. ಕಾರಣ ಇಲ್ಲದೆ ಏನೇನೋ ಕಲ್ಪನೆಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ಯಾ. ಇದರಿಂದ ನನಗೆಷ್ಟು ನೋವಾಗಿದೆ ಅಂತ ನಿನಗೆ ಗೊತ್ತಾ? ಆ ಗಿಫ್ಟ್ ಚೆಕ್ನ ವಾಪಸ್ ಕೊಟ್ಟು ನಾನು ನಿರಾಳ ಆಗಿದ್ದೆ. ಸೀರೆ ಕೊಟ್ಟು ಒತ್ತಾಯ ಮಾಡಿದಾಗ ನನಗೆ ಬೇಡ ಅಂತ ಹೇಳೋದಕ್ಕಾಗ್ಲಿಲ್ಲ. ವಾಚ್ ಗಿಫ್ಟ್ ಕೊಟ್ಟಾಗೆ ಸೀರೆನೂ ಕೊಟ್ಟಿದ್ದಾರೆ ಅನ್ಬೋದಿತ್ತಲ್ವಾ? ಆಗ್ಲೂ ನೀನ್ ಚುಚ್ತಾ ಇರ್ಲಿಲ್ವಾ? ರಘು ಸೀರೆ ಎರಡಕ್ಕೂ ಸಂಬಂಧ ಕಲ್ಪಿಸಿ ಅದನ್ನು ನನ್ನ ತಲೆಗೆ ಕಟ್ಟಿ ಹಂಗಿಸ್ತಾ ಇದ್ದೆ. ಮತ್ತೆ ಆ ಜಗಳ ರಗಳೆ ಇದು ಯಾವುದನ್ನು ಕಲ್ಪಿಸ್ಕೊಳ್ಳೋದಕ್ಕೂ ಭಯ ಆಯ್ತು. ಅದು ಅಲ್ಲದೆ ಮೊದಲೇ ನಿನ್ ಮನ್ಸು ಸಂಶಯದ ಗೂಡಾಗಿದೆ. ಅದನ್ನೆಲ್ಲ ಕೆದ್ಕೋದ್ ಬೇಡ ಅಂತ ಅನ್ಸಿ ಮುಚ್ಚಿಟ್ಟೆ ಅಷ್ಟೇ. ಇದರಲ್ಲಿ ಯಾವ ಉದ್ದೇಶನೂ ಇರ್ಲಿಲ್ಲ. ಯಾರು ಗಿಫ್ಟ್ ಕೊಟ್ಟಿದ್ದು? ರಘುನ ಯಶೋಧ? ವಾಸು, ನನ್ನ ಕೈ ಕೊಟ್ಟಿದ್ದು ಯಶೋಧ, ಆದ್ರೆ ರಘು ತಂದಿದ್ದಂತೆ. ಹಾಗಂತ ಯಶೋಧನೇ ಹೇಳಿದ್ದು. ಆ ರಘುನೇ ತಂದಿರ್ತಾನೆ. ಯಾಕಂದ್ರೆ ಹುಡುಗಿಯವ್ರ ವಸ್ತುಗಳ ಸೆಲೆಕ್ಷನ್ ಮಾಡೋದ್ರಲ್ಲಿ ಅವ್ನು ನಂಬರ್ 1. ಅದೇ ಕೆಲಸ ತಾನೇ ಅವನಿಗೆ.